ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಮೆಹಂದಿ ಫಿಲ್ಲಿಂಗ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಆಲ್ರೆಡಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿ ಆಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು, ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಸೊ ಇಲ್ಲಿ ನಾನು ಮೊದಲನೇ ಫಿಲ್ಲಿಂಗಲ್ಲಿ ನಾನು ಸ್ಪೈರಲ್ ಇದು ಫಿಲ್ಲಿಂಗನ್ನು ಕೊಡ್ತಾ ಇದ್ದೇನೆ. ಈ ಸ್ಪೈರಲ್ ಏನಿದೆ ಇದನ್ನು ನೀವು ಈಗಾಗಲೇ ನೀವು ಕಲ್ತಿದ್ದೀರಾ. ಅಂದರೆ ಕ್ಲಾಸ್ ಸೆಕೆಂಡಲ್ಲಿ ಏನೋ ನಾನು ಇದನ್ನು ಹೇಳ್ಕೊಟ್ಟಿದ್ದೆ ನಿಮಗೆಲ್ಲ, ಸ್ಪೈರಲಲ್ಲಿ ಫಿಲ್ಲಿಂಗ್ಸ್ ಹೇಗೆ ಮಾಡೋದು, ಬಾರ್ಡರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನಾನು ಅದರಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಸ್ಪೈರಲಿಂದ. ಸೊ ನೆಕ್ಸ್ಟ್ ಒನ್, ಆಗ ನಾವು ಡ್ರಾ ಮಾಡಿದ್ದು ಒಂದು ಸ್ಪೈರಲ್ಲೇ ಅದರಲ್ಲಿ ಒಂದು 2-3 ಸುತ್ತನ್ನು ನಾವು ತಗೊಂಡಿದ್ವಿ ಸ್ಪೈರಲಲ್ಲಿ. ಸೊ ಈಗ ನಾವು ಫಿಲ್ ಮಾಡ್ತಾ ಇರೋದು ಎಂತಂದರೆ, ಒಂದು ಸುತ್ತು ಸ್ಪೈರಲ್ ತೊಗೊಂಡ್ರೆ ಸಾಕು. ನೋಡಿ, ಈ ಥರ ನಾನಲ್ಲಿ ಮೇಲೆ ತೋರಿಸಿದ್ದೆ ಅಲ್ವಾ, ಅದೇ ರೀತಿ ಒಂದೇ ಸುತ್ತು ಸ್ಪೈರಲನ್ನು ತೊಗೊಂಡು ಅಲ್ಲಿಗೆ ಎಂಡ್ ಮಾಡಿದರೆ ಚಿಕ್ಕ ಸ್ಪೈರಲ್ ಆಗುತ್ತೆ. ಸೊ ಇದನ್ನೇ ನಾನು ಕಂಟಿನ್ಯೂ ಆಗಿ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಒಂದು ಲೈನ್ ಏನಿದೆ ಅಲ್ವಾ ಫಿಲ್ಲಿಂಗನ್ನು ಕೊಡುವಾಗ ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೇನೆ ನಿಮಗೆ ಗೊತ್ತಾಗಲಿ ಅಂತ. ಮತ್ತು ಇದೆಲ್ಲ ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಆಗಿಟ್ಟಿದ್ದೇನೆ, ಅಂದರೆ ಸ್ವಲ್ಪ ಇಲ್ಲದಿದ್ದರೆ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೇನೆ. ಸೊ ಇದು ಮೂರನೇ ಫಿಲ್ಲಿಂಗ್. ಮೊದಲನೇದು ನಾವು ಆಗ ಸ್ಪೈರಲ್ ಫಿಲ್ಲಿಂಗ್ ಕೊಟ್ಟಿದ್ವಲ್ವಾ, ಅದರಲ್ಲೇ ಇದು ಡಾಟೆಡ್ ಸ್ಪೈರಲ್. ಸೇಮ್ ಅದರ ಥರವೇ ಎಕ್ಸ್ಟ್ರಾ ಒಂದು ಡಾಟ್ ಹಾಕಿದರೆ ಆಯಿತು. ನೋಡಿ, ಹೀಗೆ ಇದೇ ಥರ ಸ್ಪೈರಲನ್ನು ಕೊಡ್ತಾ ಹೋಗಿ ಲಾಸ್ಟ್ ಒಂದು ಡಾಟನ್ನು ಇಟ್ಟರೆ ಒಂದು ಡಾಟೆಡ್ ಸ್ಪೈರಲ್ ಫಿಲ್ಲಿಂಗ್ ಆಗುತ್ತೆ ಇದು. ಸೊ ನೆಕ್ಸ್ಟ್ ಒನ್, ಆಗ ನಾವು ಸೆಕೆಂಡ್ ಒನ್ ನೋಡಿದ್ವಲ್ವಾ, ಒಂದು ರೌಂಡು ಸ್ಪೈರಲನ್ನು ಕೊಡೋದು, ಸೇಮ್ ಅದರಲ್ಲಿಯೇ ಇದು ಡಾಟೆಡ್, ಅಷ್ಟೇ ಡಿಫ್ರೆನ್ಸ್. ನಾನು ವಿಡಿಯೋನ ಫಾಸ್ಟ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂತ ನಾನು ಪುನಃ ತೋರಿಸಿದ್ದೇನೆ. ಒಂದು ರೌಂಡ್ ತೊಗೊಂಡು ಬಂದು ನಾನು ಕೊನೆಗೆ ಅದಕ್ಕೆ ಒಂದು ಡಾಟನ್ನು ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ಒನ್, ಸ್ಪೈರಲನ್ನು ಹಾಕಿ ಅದಕ್ಕೆ ನಾನು ಕಂಟಿನ್ಯೂ ಆಗಿ ಹಂಪ್ಸನ್ನು ಕೊಡ್ತಾ ಹೋಗಿದ್ದೇನೆ. ಈ ಫಿಲ್ಲಿಂಗ್ ಕೂಡ ನೀವು ಕಲ್ತಿದ್ದೀರಾ ಹಿಂದಿನ ಕ್ಲಾಸಲ್ಲಿ. ನಾನು ಒಂದು ಲೇಯರ್ ಹಂಪ್ಸನ್ನು ಕೊಡ್ತಾ ಹೋಗಿದ್ದೇನೆ ಕಂಟಿನ್ಯೂ ಆಗಿ. ಸೊ ನೆಕ್ಸ್ಟ್ ಒನ್, ಸರ್ಕಲನ್ನು ಹಾಕ್ಕೊಂಡಿದ್ದೇನೆ ನಾನು. ಸರ್ಕಲನ್ನು ಹಾಕಿಬಿಟ್ಟು ಸೇಮ್ ಆಗ ಮಾಡಿದ್ವಲ್ವ ಅದೇ ರೀತಿ ಕಂಟಿನ್ಯೂ ಆಗಿ ನಾನು ಹಂಪ್ಸನ್ನು ಡ್ರಾ ಮಾಡ್ತಾ ಹೋಗಿದ್ದೇನೆ. ಸೊ ಇದನ್ನು ಕೂಡ ನೀವು ಕಲ್ತಿದ್ದೀರಾ, ನಾನು ಹೇಳ್ಕೊಟ್ಟಿದ್ದೆ ಹಿಂದಿನ ಕ್ಲಾಸಲ್ಲಿ. ನೆಕ್ಸ್ಟ್ ಒನ್, ನಾವೊಂದು ಅರ್ಧ ಸರ್ಕಲ್ ಥರ ಹಾಕಿ ಅದನ್ನು ಫಿಲ್ ಮಾಡಿ ಡಬಲ್ ಲೈನನ್ನು ಹಾಕಿದರೆ ಆಯಿತು. ನೋಡಿ, ಇಲ್ಲಿ ನಾನು ಫಸ್ಟಿಗೆ ಒಂದು ಅರ್ಧ ಸರ್ಕಲ್ನ ಹಾಕಿ ಅದನ್ನು ಫಿಲ್ ಮಾಡ್ತಾ ಇದ್ದೇನೆ. ನಂತರ ಅದಕ್ಕೆ ನಾನು 2 ಲೈನನ್ನು ಈ ಥರ ಕೊಟ್ಟು ಫಿನಿಷ್ ಮಾಡ್ತಾ ಇದ್ದೇನೆ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇನೆ ಲೈನಲ್ಲಿ. ಸೊ ಇದು ಹೇಗೆ ಅಂದರೆ, ಸೇಮ್ ಆಗ ನಾವಲ್ಲಿ ಡಾಟೆಡ್ ಸ್ಪೈರಲ್ ಹಾಕಿದ್ವಲ್ವಾ, ಅದೇ ಥರ ಅದನ್ನು ಡಾಟೆಡ್ ಸ್ಪೈರಲನ್ನು ಹಾಕಿ ಸುತ್ತ ಹಂಪ್ಸನ್ನು ನಾವು ಕೊಡ್ತಾ ಹೋದರೆ ಆಯಿತು. ಈ ಫಿಲ್ಲಿಂಗ್ ಮುಗೀತದೆ. ಸೊ ನೆಕ್ಸ್ಟ್ ಒನ್, ಅಲ್ಲಿ ಮೇಲೇ ಕಾಣ್ತಿದೆ ಅಲ್ವಾ ಸಿಂಗಲ್ ರೌಂಡ್ ಸ್ಪೈರಲ್. ಸೊ ಅದಕ್ಕೆ ನಾವು ಕಂಟಿನ್ಯೂ ಆಗಿ ಹಂಪ್ಸನ್ನು ಕೊಡ್ತಾ ಹೋಗ್ತಿದ್ದೇವೆ.
ನೋಡಲಿಕ್ಕೆ ಎಲ್ಲನೂ ಸಿಮಿಲರ್ ಇರುತ್ತೆ, ಒಂದೇ ಥರ ಇರುತ್ತೆ ಅಂತ ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೇ ಅದರಲ್ಲಿರೋ ಇಂಥ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ಡಿಸೈನ್ಸಲ್ಲೂ ಪ್ರತಿಯೊಂದು ಡಿಫ್ರೆನ್ಸ್ ಇರುತ್ತೆ. ನಮಗೆ ಅದು ಗೊತ್ತಾಗಬೇಕು ಅಂದರೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನೋಡಲಿಕ್ಕೆ ಒಂದೇ ಥರ ಇದೆ, ಇರಲಿ ಸುಮ್ಮನೆ ನಮಗೆ ಬರುತ್ತೆ ಅಲ್ವಾ ಅಂತ ಸುಮ್ಮನೆ ಬಿಟ್ಟರೆ ನಮಗೆ ಅದು ಎಂಥ ಡಿಫ್ರೆನ್ಸ್ ಇದೆ, ಅದರಲ್ಲಿ ಹೇಗೆ ಬಿಡಿಸೋದಂತ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಪ್ರತಿಯೊಂದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಮತ್ತು ಫಿಲ್ಲಿಂಗ್ಸನ್ನು ಮಾಡುವಾಗ ಎಂತ ಅಂದರೆ ಗ್ಯಾಪನ್ನು ಕೊಡಬೇಡಿ. ಪ್ರತಿ ಫಿಲ್ಲಿಂಗ್ಸಲ್ಲೂ ಕೂಡ ಗ್ಯಾಪ್ ಕಾಣಬಾರ್ದು. ಈಗ ನಾನು ಮಾಡಿರೋ ಇದು ಎಲ್ಲರಿಗೂ ಕಾಣ್ತಿಲ್ಲ, ನೋಡ್ಬೋದು ಮಾಡಿದೆ. ಅಂದರೆ ಒಂದು ಸಿಂಗಲ್ ಲೇಯರ್ ಹಂಪ್ಸಲ್ಲಿ ಕೊಟ್ಟಿದ್ದೆ, ಇದು ಡಬಲ್ ಲೇಯರ್ ಹಂಪ್ಸ್ ಕೊಡ್ತಾ ಇದ್ದೇನೆ, ಅಷ್ಟೇ ಡಿಫ್ರೆನ್ಸ್. ಆದರೆ ಅದು ಕೊಡುವ ಲುಕ್ ಎಂತ ಇದೆ ಅಲ್ವಾ, ಅದು ಚೆಂದ ಕಾಣ್ತದೆ. ಅದಕ್ಕಿಂತ ಇದು ಸ್ವಲ್ಪ ಇನ್ನೂ ಚೆಂದ ಕಾಣ್ತಾ ಇದೆ. ಸೊ ಇದು ಎಂತಂದರೆ ಈಗ ನಾವು ಡ್ರಾ ಮಾಡಿದ್ವಲ್ವ, ಡಬಲ್ ಲೇಯರ್ ಹಂಪ್ಸ್ ಕೊಟ್ಟು ಸೇಮ್ ಎಕ್ಸಾಕ್ಟ್ ಅದೇ ಥರ ನೀವು ಡ್ರಾ ಮಾಡ್ಕೊಳ್ಳಿ ಒಂದ್ಸಲ. ಆದರೆ ಇದರಲ್ಲಿ ಒಂದು ಡಿಫ್ರೆನ್ಸ್ ಇದೆ, ನಾನು ಹೇಳ್ತೇನೆ. ಈಗ ನೀವು ನೋಡ್ಬೋದು, ನೋಡಲಿಕ್ಕೆ ಇದು ಒಂದೇ ಥರ ಕಾಣಿಸ್ತಿದೆ. ಆದರೆ ಇದರಲ್ಲಿ ಎಂತ ಅಂದರೆ ನಾವು ಫುಲ್ ಡಾಟ್ ಕೊಡ್ತಾ ಹೋಗೋದು ಈ ಥರ. ಒಂದ್ಸಲ ನಾವು ಅದು ಫಿಲ್ಲಿಂಗ್ಸ್ ಆದಮೇಲೆ ಎಂತ ಉಂಟಲ್ವ, ಅದಾದಮೇಲೆ ಈ ಥರ ಅದರದ್ದು ಎಂಡಲ್ಲಿ ನಾವು ಡಾಟನ್ನು ಕೊಡ್ತಾ ಹೋಗೋದು ಅಷ್ಟೇ, ಅದು ಮುಗೀತು. ಮತ್ತು ಇದು ಎಂತ ಅಂದರೆ ಹಂಪ್ಸ್ ಇದೆ ಅಲ್ವಾ, ಹಂಪ್ಸಿದ್ದು ನಾವು ಆಗ ಕಂಟಿನ್ಯೂ ಆಗಿ 1 ಲೇಯರ್ 2 ಲೇಯರ್ 3 ಲೇಯರ್ ಅಂತ ನಾನು ಹೇಳ್ತಿದ್ದೆ ಅಲ್ವಾ, ಅದನ್ನು ನಾವು ಫುಲ್ ಒಂದು ಲೇಯರಿಗೆ ಇನ್ನೊಂದು ಲೇಯರ್ ನಾವು ಟಚ್ ಮಾಡಿ ಹಾಕ್ತಾ ಹೋಗಿದ್ದೇವೆ. ಆದರೆ ಇದು ಅಂತಂದರೆ ನಾವು ಹಂಪ್ಸನ್ನು ಹಾಕ್ತಾ ಹೋಗಬೇಕು ಕಂಟಿನ್ಯೂ, ಆದರೆ ಒಂದು ಲೇಯರ್ ಇನ್ನೊಂದು ಲೇಯರಿಗೆ ಟಚ್ ಆಗಬಾರ್ದು, ಅಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ನೋಡಿ ನಾನು ಹಾಕ್ತಾ ಹೋಗ್ತಾ ಇದ್ದೇನೆ, ಆದರೆ ಅದರಲ್ಲಿ ಗ್ಯಾಪ್ ಕಾಣ್ತಿದೆ ನಿಮಗೆ, ನೋಡಿ ಗೊತ್ತಾಗ್ತಿದೆ ಅಲ್ವಾ. ಕಂಟಿನ್ಯೂ ಆಗಿ ಹಾಕ್ತಾ ಹೋಗಿ ಹಂಪ್ಸನ್ನು, ಆದರೆ ಅದು ಇನ್ನೊಂದು ಲೇಯರಿಗೆ ಟಚ್ ಆಗಬಾರ್ದು. ಇನ್ನೊಂದು ಲೇಯರಿಗೆ ಟಚ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ಹೇಳ್ತೇನೆ, ಯಾಕಂದರೆ ಅದು ಇನ್ನೊಂದು ಥರದ್ದು ಫಿಲ್ಲಿಂಗ್ ಆಗುತ್ತೆ. ಅದಕ್ಕೋಸ್ಕರ ಇದು ಇದೇ ಥರ ಅಂದರೆ ದೂರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸೇಮ್ ಅಲ್ಲಿ ನೀವು ಮೇಲೆ ಕೊಡ್ತಾ ಹೋಗ್ತಿದ್ದೇವೆ ಅದೇ ಥರ ಎಕ್ಸಾಕ್ಟ್. ಅದಕ್ಕೆ ನೀವು ನಾನೀಗ ಆ ಸರ್ಕಲನ್ನು ಡ್ರಾ ಮಾಡಿ ಅದನ್ನು ಫಿಲ್ ಮಾಡಿಬಿಟ್ಟು ಅದಕ್ಕೆ ನಾನು ಹಂಪ್ಸನ್ನು ಕೊಡ್ತಾ ಇದ್ದೇನೆ. ಸೊ ಇದಕ್ಕೆ ಮತ್ತೆ ನೀವು ಆಗ ಮಾಡಿದ್ದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಒಂದು ತುಂಬ ಈಸಿ, ನಾನು ಆವತ್ತಿನ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಸರ್ಕಲ್ ಫಿಲ್ಲಿಂಗ್. ನಾನೊಂದು ಸರ್ಕಲ್ ಹಾಕಿಬಿಟ್ಟು ಅದನ್ನೇ ನಾನು ಕಂಟಿನ್ಯೂ ಆಗಿ ಫಿಲ್ ಮಾಡ್ತಾ ಹೋಗ್ತಿದ್ದೇನೆ, ಆದರೆ ಸ್ವಲ್ಪ ಕೂಡ ಗ್ಯಾಪ್ ಕಾಣಬಾರ್ದು ಮಧ್ಯದಲ್ಲಿ. ಸೊ ನೆಕ್ಸ್ಟ್ ಎಂತ ಅಂದರೆ ಟಿಯರ್ ಡ್ರಾಪ್ ಸ್ಪೈರಲ್. ನೀವು ನೋಡ್ಬೋದು ಈಗ ಟಿಯರ್ ಡ್ರಾಪ್ ಥರ ಹಾಕಿ ನಾನು ಅದನ್ನು ಸ್ಪೈರಲ್ ಥರ ಕರ್ವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನಾನು ಸುತ್ತ ಹಂಪ್ಸನ್ನು ಕೊಡ್ತಾ ಬಂದಿದ್ದೇನೆ. ನೋಡಿ ನಾನು ಟಿಯರ್ ಡ್ರಾಪಿಂದನೇ ಸ್ಪೈರಲನ್ನು ಮಾಡ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಇಲ್ಲಿ ಹಾಕ್ತಾ ಇದ್ದೇನೆ, ನೋಡಿ ಮೊದಲು ನಾನು ಟಿಯರ್ ಡ್ರಾಪನ್ನು ಹಾಕಿ ನಂತರ ಅದನ್ನು ಈ ಥರ ಸ್ಪೈರಲ್ ಥರ ಇಲ್ಲಿ ಬೆಂಡ್ ಮಾಡ್ತಾ ಇದ್ದೇನೆ ತುದಿಯನ್ನು. ಸೊ ನೋಡಿ ನನಗೆ ಇದರಲ್ಲಿ ಸಿಂಗಲ್ ರೌಂಡ್ಸ್ ಅಂತ ಸ್ಪೈರಲನ್ನು ಡ್ರಾ ಮಾಡಿದ್ದೇನೆ, ಅದಕ್ಕೆ ತುದಿಯಲ್ಲಿ ನಾನು ಟಿಯರ್ ಡ್ರಾಪ್ ಥರ ಹಾಕಿದ್ದೇನೆ ಅಷ್ಟೇ. ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಬರುತ್ತೆ ಅದೆಲ್ಲ. ಸೊ ಇದೆಂತಂದರೆ ಆಗ ನಾನು ಹೇಳಿದೆ ಅಲ್ವಾ, ದೂರ ಹಂಪ್ಸಿದ್ದು ಲೇಯರ್ ಹಾಕ್ತಾ ಹೋಗಿದ್ದೆ ಅಲ್ವಾ, ಅದು ಹತ್ರ ಹಾಕಿದಾಗ ಹೇಗೆ ಕಾಣುತ್ತೆ ಅಂದರೆ ಇದು ಈ ಫಿಲ್ಲಿಂಗ್ ಏನಿದೆ ಅಲ್ವಾ ಸೇಮ್ ಅದೇ ಮೆಥಡ್. ಆದರೆ ಇದು ನಾವು 5 ಲೇಯರ್ ಕೊಡ್ತಿದ್ದೇವೆ, 5 ಲೇಯರ್ ಕೂಡ ಒಂದಕ್ಕೊಂದು ಟಚ್ ಆಗಿರಬೇಕು. ಅದು ನಾವು 4 ಲೇಯರ್ ಕೊಟ್ಟಿದ್ದೀವಿ, ಅದು ಒಂದು 4 ಲೇಯರ್ ಕೂಡ ಟಚ್ ಆಗಲಿಲ್ಲ ಯಾವುದಕ್ಕೆ ಸಹ, ನೀವು ನೋಡ್ಬೋದು. ಅದಕ್ಕೆ ಮತ್ತು ಇದಕ್ಕೆ ಎಂಥ ಡಿಫ್ರೆನ್ಸ್ ಅಂತ ಈಗ ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಸೊ ಇದು ಸೇಮ್ ನಾವಾಗ ಮಾಡಿದ್ವಲ್ವ ದೂರ ಲೇಯರಲ್ಲಿ ಹಂಪ್ಸ್ ಹಾಕೋದು, ಸೊ ಅದೇ. ಆದರೆ ಇದಕ್ಕೆ ನಾವು ಡಾಟೆಡ್ ಸ್ಪೈರಲನ್ನು ಕೊಟ್ಟು 2 ಲೇಯರ್ ಅದು 2 ಲೇಯರ್ ಅಂತ ಹಂಪ್ಸನ್ನು ನಾವು ಹಾಕೊಂಡು ಹೋಗ್ತಿದ್ದೇವೆ ದೂರ.
ಸೊ ಈಗ ಇದು ನೋಡ್ಬೋದು ನೀವು, ಇದು ಸ್ವಲ್ಪ ಡಿಫ್ರೆಂಟ್. ಆಗ ನಾವೆಲ್ಲ ಮಾಡಿದ್ದು ಸರ್ಕಲ್ ಅಥವಾ ರೌಂಡ್ ಶೇಪಲ್ಲಿ ನಾವು ಇಂಥ ಸ್ಪೈರಲನ್ನು ಮಾಡ್ತಾಯಿದ್ವಿ. ಇದು ಎಂತಂದರೆ ನಾನು ರೌಂಡ್ ಶೇಪೇ ಕೊಡಲಿಲ್ಲ, ಇದನ್ನು ನಾನು ಇದರ ತುದಿ ಇದೆ ಅಲ್ವಾ, ಅದನ್ನು ನಾನು ಸ್ವಲ್ಪ ಶಾರ್ಪ್ ಆಗಿಟ್ಟಿದ್ದೇನೆ, ನೀವು ನೋಡ್ಬೋದು. ಸೊ ಈ ಥರದ ಫಿಲ್ಲಿಂಗ್ಸನ್ನು ನಾವು ಪಿಕಾಕ್ ಬರುತ್ತೆ ಅಲ್ವಾ, ನವಿಲಿದ್ದು ಗರಿಯನ್ನು ಮಾಡುವಾಗ ನಾವು ಅದಕ್ಕೆ ಈ ಥರದ ಫಿಲ್ಲಿಂಗ್ಸನ್ನು ನಾವು ಕೊಡ್ತೇವೆ. ಇದು ಸೇಮ್ ನಾರ್ಮಲ್. ಆಗ ನಾವು ಸ್ಪೈರಲ್ ಹಾಕಿ ಸಿಂಗಲ್ ಲೇಯರ್ ಹಂಪನ್ನು ಕೊಟ್ಟಿದ್ವಿ, ಇದು ನಾವು ಡಬಲ್ ಲೇಯರ್ ಹಂಪ್ಸನ್ನು ನಾವು ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ತಾ ಇದ್ದೇವೆ. ಸೊ ಇದು ಕೂಡ ಸೇಮ್ ನಾವು ಮೇಲೆ ಮಾಡಿದ್ದೇವಲ್ವಾ ಅದೇ ಥರ, ಆದರೆ ಇದಕ್ಕೆ ನಾವು ಸಿಂಗಲ್ ಲೈನನ್ನು ಹಾಕಿಬಿಟ್ಟು ಹಂಸನ್ನು ಕೊಡ್ತಾ ಇದ್ದೇವೆ ಡಬಲ್ ಲೇಯರಲ್ಲಿ. ನಾವು ಆಗ ಡಬಲ್ ಲೈನ್ ಅಂದರೆ ಅರ್ಧ ಸರ್ಕಲನ್ನು ಫಿಲ್ ಮಾಡಿಬಿಟ್ಟು ಅದಕ್ಕೆ ನಾವು ಡಬಲ್ ಲೈನನ್ನು ಹಾಕಿಬಿಟ್ಟು ಸಿಂಗಲ್ ಲೇಯರ್ ಹಂಸನ್ನು ಕೊಡ್ತಾ ಇದ್ವಿ. ಇಲ್ಲಿ ನಾವು ಅರ್ಧ ಸರ್ಕಲನ್ನು ಫಿಲ್ ಮಾಡಿಬಿಟ್ಟು ಒಂದೇ ಲೈನಲ್ಲಿ ಡಬಲ್ ಲೇಯರ್ ಹಂಸನ್ನು ಕೊಡ್ತಾ ಇದ್ದೇವೆ, ನೀವು ನೋಡ್ಬೋದು. ಅಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ನಾವಾಗ ಸಿಂಗಲ್ ರೌಂಡ್ ಸ್ಪೈರಲನ್ನು ಡ್ರಾ ಮಾಡಿ ಡಾಟನ್ನು ಹಾಕಿದ್ವಿ, ಆದರೆ ಇಲ್ಲಿ ನಾವು ಡಾಟಿನ ಬದಲು ಲೀಫನ್ನು ಹಾಕಿದ್ದೇವೆ. ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ನಾನು ಡಾಟಿನ ಬದಲು ಲೀಫನ್ನು ಹಾಕಿದ್ದೇನೆ, ಅಷ್ಟೇ ಒಂದು ಡಿಫ್ರೆನ್ಸ್ ಇದರಲ್ಲಿ. ಸೊ ನೆಕ್ಸ್ಟ್ ಒನ್ ಎಂತ ಅಂದರೆ ಸ್ಪೈರಲ್ ಹಾಕಿ ನಾನು ಹಂಪ್ಸನ್ನು ಕೊಡ್ತಾ ಇದ್ದೇನೆ, ಅದು ನಾರ್ಮಲ್ ಎಲ್ರಿಗೂ ಸಹ ಗೊತ್ತಿದೆ. ಇದಕ್ಕೆ ನಾನು ಇನ್ನೊಂದು ದೊಡ್ಡ ಹಂಪನ್ನು ಕೊಡ್ತಾ ಇದ್ದೇನೆ, ದೊಡ್ಡ ಹಂಪ್ಸ್ ಏನಿದೆ ಅಲ್ವಾ ಅದನ್ನು ನಾನು ಕಂಟಿನ್ಯೂ ಆಗಿ ಕೊಟ್ಟು ಆ ಲೈನ್ ಏನಿದೆ ಅಲ್ವಾ ಅದನ್ನು ನಾನು ತಿಕ್ಕಾಗಿ ಮಾಡಲಿಕ್ಕೆ ಇನ್ನೊಂದು ಲೈನನ್ನು ಹಾಕಿ ಹಂಪ್ಸನ್ನು ಕೊಡ್ತಾ ಇದ್ದೇನೆ. ಸೊ ನೋಡಿ, ನಾನೀಗ ಆ ಲೈನ್ ಏನಿದೆ ಅಲ್ವಾ ಅದನ್ನು ತಿಕ್ಕಾಗಿ ನಾನು ಡ್ರಾ ಮಾಡಿದೆ. ಈಗ ಅದು ಒಂದು ಏನಿದೆ ಅಲ್ವಾ ಅದು ಫಿಲ್ಲಿಂಗ್ ಅದು ಹೈಲೈಟ್ ಆಗಿ ನಮಗೆ ಕಾಣ್ತಿದೆ. ಸೊ ನೆಕ್ಸ್ಟ್ ಒನ್ ಕೂಡ ಆಲ್ಮೋಸ್ಟ್ ಸೇಮ್, ಆದರೆ ಇದರಲ್ಲಿ ನಾವು ಲೈನನ್ನು ಯಾವ ಲೈನ್ ಕೂಡ ತಿಕ್ಕಾಗಿ ನಾವು ಡ್ರಾ ಮಾಡಲ್ಲ. ದೊಡ್ಡ ಹಂಪ ಆದಮೇಲೆ ಅದಕ್ಕೆ ಇನ್ನೊಂದು ಚಿಕ್ಕ ಹಂಪ್ಸಿಂದ ನಾವು ಲೇಯರನ್ನು ಕೊಡ್ತಾ ಫಿನಿಷ್ ಮಾಡ್ತೇವೆ. ನೀವು ನೋಡ್ಬೋದು ಇಲ್ಲಿ ನಾನು ಸ್ಪೈರಲನ್ನು ಹಾಕಿ ಒಂದು ಲೇಯರ್ ಹಂಪ್ಸನ್ನು ಕೊಟ್ಟಿದ್ದೇನೆ ಚಿಕ್ಕದು, ಮತ್ತೊಂದು ದೊಡ್ಡ ಹಂಪ್ಸನ್ನು ಕೊಟ್ಟು ಅದಕ್ಕೆ ಚಿಕ್ಕ ಹಂಪ್ಸಿಂದ ಫಿನಿಷ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಕೂಡ ಆಲ್ಮೋಸ್ಟ್ ಸೇಮ್, ಆದರೆ ಎಂತಂದರೆ ಇಲ್ಲಿ ನಾವು ದೊಡ್ಡ ಹಂಪ್ಸನ್ನು ಹಾಕೋ ಬದಲು ಪೆಟಲ್ಸನ್ನು ಹಾಕ್ತಾ ಇದ್ದೇವೆ. ಈ ಪೆಟಲ್ಸನ್ನು ನಾನು ಫ್ಲವರ್ಸ್ ಇದು ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಮತ್ತೆಲ್ಲ ಸೇಮ್ ಅದೇ ಥರ ಹೈಲೈಟ್ ಮಾಡಿ ಅದಕ್ಕೆ ಇನ್ನೊಂದು ಲೇಯರ್ ಹಂಪ್ಸನ್ನು ಕೊಡ್ತಾ ಹೋಗೋದು. ಸೊ ನೆಕ್ಸ್ಟ್ ಒನ್ ಎಂತಂದರೆ ಸ್ವಲ್ಪ ಚೇಂಜ್, ಹಂಪ್ಸನ್ನು ಕೊಟ್ಟಾದ್ಮೇಲೆ ನಾವಿಲ್ಲಿ ಪೆಟಲ್ಸ್ ಅಥವಾ ದೊಡ್ಡ ಹಂಪ್ಸ್ ಕೊಡೋ ಬದಲು ನಾವಿಲ್ಲಿ ಡಾಟನ್ನು ಹಾಕ್ತಾ ಹೋಗ್ತಾ ಇದ್ದೇವೆ. ಅದಕ್ಕೆ ಲೇಯರನ್ನು ಕೊಟ್ಟು ಆ ಲೈನನ್ನು ನಾವು ತಿಕ್ಕಾಗಿ ಮಾಡಲಿಕ್ಕೆ ಇನ್ನೊಂದು ಲೈನಿಂದ ನಾವು ಹಂಪ್ಸನ್ನು ಕೊಟ್ಟು ಫಿನಿಷ್ ಮಾಡ್ತಾ ಇದ್ದೇವೆ. ನೋಡಿ, ನನಗೆ ಆ ಲೈನನ್ನು ತಿಕ್ಕಾಗಿ ಹೈಲೈಟ್ ಮಾಡ್ತಾ ಇದ್ದೇನೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಒನ್ ಕೂಡ ಆಲ್ಮೋಸ್ಟ್ ಡಾಟೆಡ್ ಮೆಥಡ್ ಥರನೇ, ಡಾಟಿನ ಬದಲು ನಾವು ಇಲ್ಲಿ ಲೀವ್ಸನ್ನು ಹಾಕ್ತಾ ಇದ್ದೇವೆ. ನೋಡಿ, ನಾನಿಲ್ಲಿ ಕಂಟಿನ್ಯೂ ಆಗಿ ಲೀವ್ಸನ್ನು ಡ್ರಾ ಮಾಡ್ಕೊಂಡು ಹೋಗಿ ಇನ್ನೊಂದು ಲೈನಲ್ಲಿ ಹಂಪ್ಸನ್ನು ಕೊಟ್ಟಿದ್ದೇನೆ.
ಸೊ ನೆಕ್ಸ್ಟ್ ಒನ್ ಆಲ್ಮೋಸ್ಟ್ ಸೇಮ್ ಅದೇ ಥರ, ಆದರೆ ಪೆಟಲ್ಸನ್ನು ನಾವಿಲ್ಲಿ ಇನ್ನೊಂದು ನಾನು ರೀತಿ ಪೆಟಲ್ಸನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, ಆ ಪೆಟಲ್ ನಾನು ಹಾಕಿದರೆ ಆಯ್ತು. ಇದಕ್ಕೆ ನಾವು ಹಂಪ್ಸನ್ನು ಹಾಕೋದಲ್ಲ, ಇದಕ್ಕೆ ನಾವು ಪೆಟಲ್ಸನ್ನು ಹಾಕೋದು. ಚಿಕ್ಕದಾಗಿ ನಾವು ಪೆಟಲ್ಸನ್ನು ಡ್ರಾ ಮಾಡಿಕೊಂಡು ಹೋದರೆ ಆಯಿತು. ಸೊ ನೋಡಿದ್ರಲ್ವಾ, ಇವತ್ತಿನ ಕ್ಲಾಸಲ್ಲಿ ನಾನು 27 ಫೀಲಿಂಗ್ಸನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ನನ್ನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತಲೂ ಅಂದ್ಕೊಳ್ತಾ ಇದ್ದೇನೆ. ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳ್ಬೋದು. ಸೊ ಮುಂದಿನ ಕ್ಲಾಸಲ್ಲಿ ನಾನು ಸಿಗ್ತೇನೆ ಹೊಸ ಟಾಪಿಕ್ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.